ಹೌದು, ಶ್ರೀಮಂತ್ ಅವ್ರ ಮನೇಲಿಲ್ವಾ? ಜಾನ್ವಿಗೆ ಹುಷಾರಿಲ್ದಿರೋದು ನೋಡಿ ಅವ್ನು ತುಂಬ ಕುಸಿದು ಹೋಗಿದ್ದಾನಮ್ಮ. ನಮ್ಮನ್ನೆಲ್ಲ ಮನೆ ಕರ್ಕೊಂಡು ಬಂದು ಧೈರ್ಯ ತುಂಬ್ದ. ಆದರೆ ಅವನು ಮಾತ್ರ ತುಂಬ ಸೊರಗಿ ಹೋಗಿದ್ದಾನೆ. ತುಂಬ ಅಳ್ತಾ ಇದ್ದ. ಅಳ್ತಾ ಇದ್ರಾ? ಹೌದಮ್ಮ, ಅವನ ಮಾತು ಮಾತ್ರ ಹೊರಟು. ಮನಸ್ಸು ಮಗು ಥರ. ಚಿಕ್ಕ ವಿಷಯನೂ ಅವನ ಕೈಯಿಂದ ತಡ್ಕೊಳಕ್ಕಾಗೋದಿಲ್ಲ. ಯಾರೂ ಮಾತಾಡ್ಸೋಕೆ ಬರಬೇಡಿ ಅಂತ ಹೇಳಿ ಒಬ್ಬನೇ ಹೋಗಿ ಟೆರೇಸ್ ಮೇಲೆ ನಿಂತಿದ್ದಾನೆ. ಅವನ್ನ ನೀನು ಹೋಗಿ ಸಮಾಧಾನ ಮಾಡಮ್ಮ ಸಪ್ತಮಿ. ಸರಿ ಅಜ್ಜಿ. ಜಾನು, ಸ್ಟ್ರಾಂಗ್ ಆಗಿರ್ಬೇಕು ಆಯ್ತಾ? ಸರಿ ಅದಕ್ಕೆ. ನಾನು ನಿಮ್ಮ ಅಣ್ಣನ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ, ನೀನು ರೆಸ್ಟ್ ಮಾಡು. ಮಲ್ಕೋ ವಿಭಾ. ಸಪ್ತಮಿ ಬಂದ್ಲು. ಸಪ್ತಮಿ, ಮಂದಾರ ಮೇಡಮ್, ನೀವ್ ಯಾವಾಗ ಬಂದ್ರಿ? ಈಗ ತಾನೇ ಬಂದೆ ಅಮ್ಮ. ಜಾನು ಹೇಗಿದ್ದಾಳೆ? ರಿಕವರ್ ಆಗ್ತಿದ್ದಾಳೆ ಮೇಡಮ್. ನೀವೋಗಿ ಮಾತಾಡ್ಸಿ, ಅವಳು ಇನ್ನೂ ಖುಷಿ ಆಗ್ತಾಳೆ. ಸರಿ ಸಪ್ತಮಿ, ನಾನು ಹೋಗಿ ಮಾತಾಡಿಸ್ತೀನಿ. ಬಾವಾ, ನಾನು ಹೋಗಿ ಜಾನ್ವಿನ ಮಾತಾಡ್ಸ್ಕೊಂಡು ಬರ್ತೀನಿ. ಸರಿ ಅಮ್ಮ. ಸಪ್ತಮಿ, ವೆಂಕಟು ಬನ್ನಿ ಕೂತ್ಕೊಳ್ಳಿ. ಇರ್ಲಿ ಮಾವ, ನಾನು ಶ್ರೀಮಂತ್ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಟೆರೆಸ್ ಮೇಲೆ ಇರಬೇಕು. ಸ್ವಾಮಿನು ಈಗಷ್ಟೇ ಬಂದ, ಸ್ವಲ್ಪ ಬೇಜಾರಲ್ಲಿದ್ದಾನೆ. ನೀನು ಹೋಗಿ ಮಾತಾಡ್ಸ್ಕೊಂಡು ಬಾ ಅಮ್ಮ. ಸರಿ ಮಾವ. ಅಪ್ಪ, ಶ್ರೀಮಂತ್ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಸರಿ ಅಮ್ಮ, ಹೋಗ್ಬಾ. ನಾಗರಾಜ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಸುಧಾರಿಸ್ಕೋತಿರಲ್ ತಾನೇ? ಸರಿ ಹೋಗ್ತಾಳೆ, ಬೇಗ ಸರಿ ಹೋಗ್ತಾಳೆ. ಅಷ್ಟಾದ್ರೆ ಸಾಕು ವೆಂಕಟು. ಲೋ ಮಗ, ನಾನಿನ್ನ ಯಾವತ್ತೂ ನೋಡಿಲ್ಲ ಕಣೋ ನೀನ್ ಇಷ್ಟೊಂದು ಬೇಜಾರಾಗಿರೋದು. ಡಾಕ್ಟ್ರ್ ಹೇಳಿದಾರಲ್ವೋ, ಜಾಸ್ತಿ ಯೋಚನೆ ಮಾಡಬೇಡಿ, ಜಾನ್ವಿ ಬೇಗ ಹುಷಾರಾಗ್ತಾರೆ ಅಂತ. ಮತ್ತೆ ಯಾಕೆ ಅದೇ ವಿಷಯ ನೆನ್ಸ್ಕೊಂಡು ಕೊರಗ್ತಿದ್ಯೋ? ಬಿಟ್ಬಿಡೋ ಮಗ. ಮನ್ಸಲ್ಲೇನಾದ್ರೂ ಇದ್ರೆ ಹೇಳ್ಕೊಳೋ. ಸಿಸ್ಟರ್ ಬನ್ನಿ. ಜಾನ್ವಿಗೆ ಹುಷಾರಿಲ್ಲ ಅಂತ ಗೊತ್ತಾದ್ಮೇಲಿಂದ ಶ್ರೀಮಂತು ತುಂಬಾ ಅಪ್ಸೆಟ್ ಆಗಿದ್ದಾನೆ. ನಾನು ಎಷ್ಟೇ ಸಮಾಧಾನ ಮಾಡಿದ್ರು ಸಮಾಧಾನನೇ ಆಗ್ತಿಲ್ಲ. ಹೇಗಾದ್ರೂ ಮಾಡಿ ನೀವೇ ಅವನ್ನ ಸಮಾಧಾನ ಮಾಡಬೇಕು. ಬನ್ನಿ. ಸಪ್ತಮಿ, ಯಾವಾಗ ಬಂದ್ರಿ? ಸ್ವಲ್ಪ ಹೊತ್ತಾಯ್ತು. ಜಾನ್ವಿ ಹತ್ರ ಮಾತಾಡಿದ್ರಾ? ಹಾ, ಮಾತಾಡ್ದೆ. ಪಾಪ, ಜ್ವರ ಬಂದು ತುಂಬಾನೇ ಸಫರ್ ಮಾಡ್ತಿದ್ದಾಳೆ. ಅವಳು ನೋಡಿದಾಗ ಕೈಕಾಲೆಲ್ಲ ನಡುಗ್ತಾ ಇತ್ತು. ಮನೇಲಿ ಎಷ್ಟೇ ಕಷ್ಟ ಇದ್ರು ಹೆಣ್ಮಕ್ಳು ಯಾರ ಹತ್ರನೂ ಏನು ಹೇಳ್ಕೊಳಲ್ಲ ಅನ್ನೋದಕ್ಕೆ ನಮ್ಮ ಜಾನ್ವಿನೇ ಸಾಕ್ಷಿ. ಪಾಪ, ಎಷ್ಟು ನೋವು ಅನ್ಕೊಂಡು ಸಂಕಟ ಪಡ್ತಿದ್ಲೋ ಏನೋ. ನಾನೇ ಸರಿಯಾಗಿ ನೋಡ್ಕೊಂಡಿಲ್ಲ ಅನ್ಸುತ್ತೆ. ನೀವ್ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಯಾರು ಹೇಳಿದ್ದು? ಈ ಮನೇಲಿ ಎಲ್ರೂ ಚೆನ್ನಾಗಿರೋ ಕಾರಣನೇ ನೀವು. ಆದ್ರೂ ನಾನು ಎಲ್ರ ಬಗ್ಗೆನೂ ಗಮನ ಕೊಡ್ಬೇಕಿತ್ತು ಸಪ್ತಮಿ. ಗಮನ ಕೊಡ್ದಿದ್ದಕ್ಕೆ ಜಾನ್ವಿಗೆ ಹುಷಾರಿಲ್ದಿರೋ ಥರ ಆಗಿರೋದು. ನನ್ನ ಜೀವನದಲ್ಲಿ ತಾಯಿಲ್ಲ ಅಂತ ಯಾವತ್ತೂ ಫೀಲೇ ಮಾಡ್ಕೊಂಡಿಲ್ಲ. ಯಾಕೊತ್ತಾ, ಜಾನ್ವಿ ವಿಭಾನೆ ನನ್ನ ಅಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಅವ್ರು ನನಗೆ ದಿನ ಏನು ಬೇಕು ಏನು ಬೇಡ ಅಂತ ಪ್ರತಿಯೊಂದು ಕೇಳ್ತಿದ್ರು. ನನ್ನ ಯೋಗಕ್ಷೇಮ ವಿಚಾರಿಸ್ಕೋತಾರೆ, ನನ್ನ ಬಗ್ಗೆ ತುಂಬ ಕೇರ್ ಮಾಡ್ತಾರೆ. ಆದರೆ ಅವರಿಬ್ಬರನ್ನ ಯಾರು ನೋಡ್ಕೋತಾರೆ? ಅಮ್ಮ ಇದ್ದಿದ್ರೆ ಜಾನ್ವಿನ ವಿಭಾನು ಜೋಪಾನಾಗಿ ನೋಡ್ಕೋತಿದ್ರು. ಯಾವುದೇ ನೋವು ಕಷ್ಟ ಏನು ಬರ್ದಿರೋ ಥರ ಕಾಪಾಡ್ಕೋತಿದ್ರು. ನನಗೆ ಅಮ್ಮ ಇದ್ದರೆ ಹೇಗೆ ಅವ್ರಿಬ್ರನ್ನ ನೋಡ್ಕೋತಿದ್ರು ಅನ್ನಿಸ್ತಿದ್ಯೋ ಹಾಗೆ ಜಾನ್ವಿಗೂ ಅಮ್ಮ ಇರ್ಬೇಕಂತ ಅನ್ಸಿರುತ್ತೆ ಅಲ್ವಾ? ನಾನು ಬೇರೆ ಎಲ್ಲನೂ ತಂದ್ಕೊಡ್ಬೋದು, ಆದರೆ ಅಮ್ಮನೇ ತಂದ್ಕೊಡ್ಲಿ ಹೇಳಿ? ಅಮ್ಮ ತೋರಿಸಿದ ಪ್ರೀತಿನ, ಆ ಮಮತೆನ